ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರೋ ಹಾಗೆ ಗರ್ಗರಿಯಾದ ಮಸಾಲೆ ದೋಸೆ ರೆಸಿಪಿ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ. ಅದಕ್ಕೆ ನಾನು ತೊಗೊಂಡಿರೋದು ಏನೇನಂತ ನಿಮ್ಮ ಜೊತೆ ಇವಾಗ ನೋಡೋಣ ಬನ್ನಿ. ಫಸ್ಟು ನಾನೀಗ ನೋಡಿ ಸ್ಟೀಲ್ ಲೋಟ ಏನಿದೆ, ಈ ಸ್ಟೀಲ್ ಲೋಟದಲ್ಲಿ 3 ಗ್ಲಾಸ್ ಸೊಸೈಟಿ ಅಕ್ಕಿ ತೊಗೊಂಡಿದ್ದೀನಿ, ಅಂದರೆ ರೇಷನ್ ಅಕ್ಕಿ. 1 ಗ್ಲಾಸ್ ಉದ್ದಿನಬೇಳೆ, ಅರ್ಧ ಗ್ಲಾಸ್ ಅವಲಕ್ಕಿ, ಅರ್ಧ ಗ್ಲಾಸ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಮೆಂತ್ಯ ಕಾಳು. ಇದಿಷ್ಟನ್ನು ನಾನು ಒಟ್ಟಿಗೆ ವಾಶ್ ಮಾಡ್ಕೊತಾ ಇದ್ದೀನಿ. ಮತ್ತು ನಾನಿಲ್ಲಿ ಸಪ್ರೇಟಾಗೂ ಏನು ವಾಶ್ ಮಾಡ್ಕೊಂಡು ನೆನೆಸ್ಕೊತಾ ಇಲ್ಲ. ಒಟ್ಟಿಗೆ ನಾನೊಂದು ಬೇಷನಲ್ಲಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ 3ರಿಂದ 4 ಸತಿ ವಾಶ್ ಮಾಡ್ಕೊತೀನಿ. ಮಸಾಲೆ ದೋಸೆ ಅಂದರೆ ನಮ್ಮ ಈ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟಲ್ಲಿ ನಂಬರ್ 1 ಪ್ಲೇಸಲ್ಲಿ ಬರುತ್ತೆ. ಮಸಾಲೆ ದೋಸೆ, ಇಡ್ಲಿ ಎಲ್ಲ ನಮಗೆ ಬೆಂಗಳೂರಲ್ಲಿ ಬಿಟ್ಟು ಬೇರೆ ಎಲ್ಲೇ ಹೋದ್ರೂ ಈ ಅಥೆಂಟಿಕ್ಸ್ ಟೇಸ್ಟ್ ನಮಗೆಲ್ಲೂ ಸಿಗೋದಿಲ್ಲ. ಇದು ಗರ್ಗರಿಯಾಗಿ ಬರಬೇಕಾಗಿ ನಾವು ಫಾಲೋ ಮಾಡಬೇಕಾಗಿರೋ ಸಿಂಪಲ್ ಸ್ಟೆಪ್ಸ್. ಇದಕ್ಕೇನು ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡೋಷ್ಟಿಲ್ಲ. ಇದಕ್ಕೆ ಆದಂಥ ಒಂದು ಪ್ರೊಸೀಜರ್ ಇದೆ ಅಷ್ಟೇ. ಇದನ್ನು ತಿಳ್ಕೊಂಡ್ರೆ ನಾವು ಆರಾಮಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಈಗ ನೋಡಿ, ಇದು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಫಿಲ್ಟ್ರ್ ವಾಟರ್ ಹಾಕ್ಬಿಟ್ಟು ನೆನೆಸಿಡ್ತಾ ಇದ್ದೀನಿ. ನಾನು ಬೆಳಗ್ಗೆ ಒಂದು 10-11ಗೆ ನೆನೆಸ್ತಾ ಇದ್ದೀನಿ. ಸಂಜೆ ಒಂದು 5-6ಗೆ ರುಬ್ಬಕ್ಕೆ ಸರಿ ಹೋಗುತ್ತೆ. ಈಗ ನೋಡಿ, ಸಂಜೆ ಆಗಿದೆ. ಒಂದು 6 ಗಂಟೆಗೆ ನಾನು ರುಬ್ತಾ ಇದ್ದೀನಿ. ಇದನ್ನು ಬ್ಯಾಚ್ ಬೈ ಬ್ಯಾಚ್ ರುಬ್ಕೊತಾ ಇದ್ದೀನಿ. ನನಗೆ ಇವಾಗ ನೀನು ತೊಗೊಂಡಿರೋ ಏನು ಕ್ವಾಂಟಿಟಿ ಇದೆ, ಈ ಮಿಕ್ಸಿ ಜಾರಲ್ಲಿ ನನಗೆ 3 ಸತಿ ರುಬ್ತೀನಿ. 1 ಬೈ 1 ಬ್ಯಾಚ್ ರುಬ್ಕೊತೀನಿ. ಜಾಸ್ತಿ ಕ್ವಾಂಟಿಟಿನೂ ಹಾಕ್ಕೊಳ್ಳಲ್ಲ, ಸಾಕಿಷ್ಟು ಹಾಕ್ಕೊಂಡ್ರೆ ಕರೆಕ್ಟಾಗಿರುತ್ತೆ. ಮತ್ತು ನೋಡಿ, ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ದೋಸೆಗೆ. ಜಾಸ್ತಿ ನುಣ್ಣಗೂ ರುಬ್ಕೊಬೇಡಿ, ಸ್ವಲ್ಪ ತರ್ತರಿಯಾಗಿದ್ದರೆ ಚೆನ್ನಾಗಿರುತ್ತೆ. ಈಗ ನಾನೊಂದು ದೊಡ್ಡ ಪಾತ್ರೆಯಲ್ಲಿ ಈ ರುಬ್ಬಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದೇ ಥರ 3 ಬ್ಯಾಚ್ ರುಬ್ಕೊಂಡಿರೋದನ್ನು ನಾನು ಒಟ್ಟಿಗೆ ಈ ಬೇಷನಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಇದಾಗಿದೆ. ಇವಾಗ ನಾನು ಸಾಲ್ಟ್ ಆಗಲಿ ಸೋಡಾ ಆಗಲಿ ನಾನು ಏನೂ ಆ್ಯಡ್ ಮಾಡ್ತಾಯಿಲ್ಲ ಇದಕ್ಕೆ. ಜಸ್ಟ್ ನಾನು ಏನು ಕ್ವಾಂಟಿಟಿ ತೋರಿಸಿದ್ನೋ ನಿಮ್ಗೆ ಅದನ್ನು ಕ್ಲೀನಾಗಿ ರುಬ್ಕೊಂಡು ಈ ಪಾತ್ರೆಗೆ ಹಾಕಿ ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಟ್ಟರೆ ಮಾರ್ನಿಂಗ್ ಫರ್ಮೆಂಟೇಷನ್ಗೆ ರೆಡಿಯಾಗಿರುತ್ತೆ ಇದು. ನೀವು ಇಷ್ಟನ್ನು ಯೂಸ್ ಮಾಡ್ತೀನಿ ಅನ್ನೋಂಗಿದ್ರೆ ನೀವು ಬೆಳಗ್ಗೆ ಉಪ್ಪು ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಇನ್ನೊಂದು ಪಾತ್ರೆಗೆ ತೆಗೆದಿಟ್ಕೊಳ್ಬೋದು. ನನಗೆ ಇದಿಷ್ಟು ಯೂಸ್ ಆಗೋಲ್ಲ, 2 ಡೇಸ್ಗೆ ಯೂಸ್ ಆಗೋದ್ರಿಂದ ಒಂದು ದಿವಸ ನಾನು ದೋಸೆ ಮಾಡ್ತೀನಿ, ಒಂದು ದಿವಸ ಇದರಲ್ಲಿ ಪಡ್ಡೂ ಮಾಡ್ತೀನಿ. ಸೊ ಅದಕ್ಕೆ ನಾನು ಇದಕ್ಕೆ ಸಾಲ್ಟ್ ಹಾಕ್ತಾಯಿಲ್ಲ. ಮತ್ತು ನೀವು ಸೋಡಾ ಹಾಕ್ದಿರೇ ಫರ್ಮೆಂಟೇಷನ್ ತುಂಬ ಚೆನ್ನಾಗಿರುತ್ತೆ. ಬಟ್ ಚೆನ್ನಾಗಿ ಮಿಕ್ಸ್ ಮಾತ್ರ ಮಾಡಬೇಕು. ನೀವು ರುಬ್ಬಿದ ಮೇಲೆ ಒಂದು ಸೌಟು ಅಥವಾ ಏನೋ ಒಂದು ಈ ಥರದ್ದು ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಈಗ ಇದನ್ನು ಫರ್ಮೆಂಟೇಷನ್ಗೆ ನಾನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇಡ್ತಾಯಿದ್ದೀನಿ. ಮಾರ್ನಿಂಗ್ ನಮಗಿದು ಒಂದು 8:39ಗೆ ಫುಲ್ ಫರ್ಮೆಂಟೇಷನ್ ಆಗಿರುತ್ತೆ. ಇದು ಆ್ಯಕ್ಚುಲಿ ಫರ್ಮೆಂಟೇಷನ್ ಆಗಿ ಎಲ್ಲ ಈಚೆ ಬಂದಿತ್ತು. ನಾನು ಕ್ಲೀನ್ ಮಾಡಿಬಿಟ್ಟು ಇವಾಗ ನಿಮ್ಮ ಜೊತೆ ತೋರಿಸ್ತಾ ಇರೋದು. ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ. ನೀವು ಮೇನ್ ಹಾಕ್ಕೊಬೇಕಾಗಿರೋದು ಕ್ವಾಂಟಿಟಿನ ನೀವು ಒಂಚೂರು ಆ ಕಡೆ ಈ ಕಡೆ ಮಾಡಿದ್ರೆ ನಿಮಗೆ ಈ ಕನ್ಸಿಸ್ಟೆನ್ಸಿ ಬರಲ್ಲ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಮತ್ತು ಇವಾಗ ಇದನ್ನು ನಿಧಾನಕ್ಕೆ ಫೋರ್ಸ್ಫುಲ್ಲಾಗಿ ಮಿಕ್ಸ್ ಮಾಡಿಬಿಡಿ. ನಿಧಾನಕ್ಕೆ ಮಿಕ್ಸ್ ಮಾಡಿ ನಿಮಗೆ ನಾಳೆಗೆ ಎಷ್ಟು ಬೇಕೋ ಅಷ್ಟನ್ನ ಇನ್ನೊಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಳ್ಳಿ. ನಾಳೆನೂ ನಿಮ್ಗೆ ಇದೇ ಕನ್ಸಿಸ್ಟೆನ್ಸಿ ಇರುತ್ತೆ. ನೀವು ಜೋರಾಗಿ ಫೋರ್ಸ್ಫುಲ್ಲಾಗಿ ಮಿಕ್ಸ್ ಮಾಡಿಲ್ಲ ಅಂತ ಅಂದರೆ. ಮಸಾಲೆ ದೋಸೆಗೆ ಚಟ್ನಿ ಪಲ್ಯ ಇಲ್ಲ ಅಂದರೆ ಅದು ಮಸಾಲೆ ದೋಸೆ ಅನ್ಸ್ಕೊಳುತ್ತಾ. ಈಗ ಪಲ್ಯಕ್ಕೆ ನೋಡಿ, ನಾನು ಸಿಂಪಲಾಗಿ ತೊಗೊಂಡಿದ್ದೀನಿ. ಇದು ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋದ್ರಿಂದ ನಾನು ಇದನ್ನು ಡೀಪಾಗಿ ತೋರ್ಸೋಕ್ಕೆ ಹೋಗಲ್ಲ. ಚಟ್ನಿ ಮಾಡಿಟ್ಕೊಂಡೆ ಒಂದು ಕಡೆ, ಇನ್ನೊಂದು ಕಡೆ ಪಲ್ಯಕ್ಕೆ ತೋರಿಸಿದ್ನಲ್ಲ ಅದನ್ನೆಲ್ಲ ಎಣ್ಣೆಯಲ್ಲಿ ಹುರ್ಕೊತಾ ಇದ್ದೀನಿ ಚೆನ್ನಾಗೆ ಗೋಲ್ಡನ್ ಫ್ರೈ ಆಗೋವರೆಗೂ. ಪಲ್ಯ ಚಟ್ನಿ ಇಲ್ಲ ಅಂದರೆ ಮಸಾಲೆ ದೋಸೆಗೆ ಮಜಾನೇ ಇರೋಲ್ಲ. ಮೇನ್ ಇರೋದೇ ಪಲ್ಯ ಚಟ್ನಿ. ನೀವು ಬರೀ ದೋಸೆನ ಚಟ್ನಿ ಜೊತೆ ತಿಂತೀನಿ ಅಂದರೆ ನಿಮಗೆ ಅಷ್ಟು ಫೀಲ್ ಆಗೋಲ್ಲ. ಈಗ ಪಲ್ಯಕ್ಕೆ ನಾನು ಒಗ್ಗರಣೆ ಹಾಕ್ಕೊಂಡಿದ್ದಾಯಿತು. ಇದು ಇನ್ ಡೀಟೇಲ್ ಎಲ್ಲರಿಗೂ ಗೊತ್ತಿರುತ್ತೆ, ಅದಕ್ಕೆ ನಾನೇನು ಒಂದು ಸ್ಟೆಪ್ ಬೈ ಸ್ಟೆಪ್ ತೋರಿಸಿಲ್ಲ. ಈಗ ಆನಿಯನ್ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಅರಿಶಿನ ಪುಡಿ ಹಾಕ್ಕೊಂಡು ಒಂಚೂರು ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ಇದಕ್ಕೆ ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು 4ರಿಂದ 5 ಆಲೂಗಡ್ಡೆ ತೊಗೊಂಡಿದ್ದೆ. ಈಗ ಇದು ಚೆನ್ನಾಗಿ ಬೆಂದಮೇಲೆ ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಸ್ಮ್ಯಾಶ್ ಮಾಡ್ಕೊಂಡಾದಮೇಲೆ ಉಪ್ಪು ಖಾರ ಎಲ್ಲ ನೋಡಿಬಿಟ್ಟು ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಆಲೂಗಡ್ಡೆ ಪಲ್ಯ ರೆಡಿ. ಚಟ್ನಿ ರೆಡಿ ಆಯಿತು, ಪಲ್ಯ ರೆಡಿ ಆಯಿತು.
ನೆಕ್ಸ್ಟ್ ನಾವು ಮೇನ್ ಮಾಡ್ಕೊಬೇಕಾಗಿರೋದು ಏನು ಹೇಳಿ, ಮಸಾಲೆ ದೋಸೆಗೆ ಮಸಾಲೆ ಕೆಂಪು ಚಟ್ನಿನೇ ನಾವು ಮಾಡ್ಕೊಳ್ಬೇಕಾಗಿರೋದು. ಈಗ ಇದೆಲ್ಲ ಆಗೋಷ್ಟರಲ್ಲಿ ನಾನು ಕೆಂಪು ಚಟ್ನಿಗೂ ಒಂದು ಕಡೆ ರೆಡಿ ಮಾಡ್ಕೊತೀನಿ. ಈಗ ಪಲ್ಯ ಆಗಿದೆ. ನಾನು ಒಂದು ಬೌಲಲ್ಲಿ ಇವಾಗ ಬಿಸಿನೀರು ತೊಗೊಂಡಿದ್ದೀನಿ. ಈ ಬಿಸಿನೀರಿಗೆ 5 ಒಣಮೆಣ್ಸಿನ್ಕಾಯಿ ಅಂದರೆ ಬಾಡಿಗೆ ಮೆಣಸಿನ್ಕಾಯಿ, 5 ಗುಂಟೂರು ಮೆಣಸಿನ್ಕಾಯಿ ಎರಡನ್ನೂ ಸಮ ಪ್ರಮಾಣವಾಗಿ ತೊಗೊಂಡು ಇದನ್ನು ನೆನೆಸಿಟ್ಕೊಳ್ತಾ ಇದ್ದೀನಿ. ಬನ್ನಿ ಇವಾಗ ರುಬ್ಬಕ್ಕೆ ಏನೇನು ಬೇಕು ಅಂತ ನೋಡೋಣ. ಈಗ ರುಬ್ಕೊಳ್ಳೋಕ್ಕೆ ನಾನು 1 ಕಪ್ ಹುರ್ಗಡ್ಲೆ ಮತ್ತು 1 ಟೇಬಲ್ ಸ್ಪೂನ್ ಮೆಣಸುಕಾಳು, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಚಿಕ್ಕ ಈರುಳ್ಳಿ ಮತ್ತು 3 ಬೆಳ್ಳುಳ್ಳಿ ಎಸ್ಲು. ಈಗ ನಾನು ನಿಮಗೆ ತೋರಿಸಿರೋ ಹಾಗೆ ನೆನೆಸಿಟ್ಕೊಂಡಿರೋ ಒಣಮೆಣ್ಸಿನ್ಕಾಯಿ, ಹುರಿಗಡಲೆ ಮತ್ತು ಮೆಣಸು, ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ, ಉಪ್ಪು ಇದನ್ನು ಹಾಕ್ಕೊಂಡು ಚೆನ್ನಾಗಿ ನಾನು ಫೈನ್ ಪೇಸ್ಟ್ ಮಾಡ್ಕೊತೀನಿ. ನೀವು ನೆನೆಸಿಟ್ಟಿರೋ ನೀರೇನಿದೆ ನಿಮಗೇನಾದ್ರು ಗಟ್ಟಿ ಅನಿಸಿದ್ರೆ ಆ ನೀರನ್ನೇ ಯೂಸ್ ಮಾಡ್ಕೊಬೋದು ಇದಕ್ಕೆ. ಈಗ ಫೈನಲಿ ನಮ್ಮ ಮಸಾಲೆ ದೋಸೆಗೆ ಬೇಕಾಗಿರೋ ಕೆಂಪು ಚಟ್ನಿ ರೆಡಿ ಆಯಿತು. ಈಗ ಪಲ್ಯ, ಚಟ್ನಿ, ಕೆಂಪು ಚಟ್ನಿ ಎಲ್ಲ ರೆಡಿ ಆಯಿತು. ನೆಕ್ಸ್ಟು ನಾವು ದೋಸೆ ಹಾಕ್ಕೊಳ್ಳೋಣ. ನೋಡಿ ಇವಾಗ ನಾನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ, ಎಷ್ಟು ನುಣ್ಣಗೆ ಪೇಸ್ಟ್ ಈ ಥರ ಕನ್ಸಿಸ್ಟೆನ್ಸಿಲಿ ಆಗಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ ಇದು ಇವಾಗ. ಈಗ ಬನ್ನಿ, ನಾನು ಒಂದು ಬೌಲಲ್ಲಿ ದೋಸೆ ಇಟ್ಟು ತೆಗೆದಿಟ್ಕೊಂಡಿದ್ದೆ. ಅದಕ್ಕೆ ಇವಾಗ ನಾನು ಸಾಲ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಉಪ್ಪು ಆಗಲೇ ಹಾಕದೇ ಇರೋ ಕಾರಣ ಇವಾಗ ಹಾಕ್ತಾಯಿದ್ದೀನಿ. ನೋಡಿ ನನಗೆ ಇವಾಗ 1 ಟೈಮ್ಗೆ ಇಷ್ಟು ಸಾಕು, ಅದಕ್ಕೆ ಇಷ್ಟು ತೆಗೆದಿಟ್ಕೊಂಡು ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಹೆಂಚು ಒಂದು ಕಡೆ ಕಾಯಕ್ಕೆ ಇಟ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ. ತುಂಬ ಹೈ ಫ್ಲೇಮ್ ಬೇಡ, ಲೋ ಫ್ಲೇಮ್ ಬೇಡ, ದೋಸೆ ಗಟ್ಟಿ ಬಂದುಬಿಡುತ್ತೆ ಲೋ ಫ್ಲೇಮ್ ಹಾಕಿದ್ರೆ. ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಆಗಿದೆ. ಈಗ ನಾನು 1-2 ಸೌಟು ದೋಸೆ ಹಾಕ್ತಾಯಿದ್ದೀನಿ ಇದ್ರ ಮೇಲೆ, ದೋಸೆ ಹಸಿಟ್ಟು. ಈಗ ನೋಡಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಯಾರೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈಗ ನೋಡಿ ಇದಕ್ಕೆ ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ. ಎಣ್ಣೆ ತುಪ್ಪ ನೀವೇನು ಬೇಕಾದ್ರೂ ಹಾಕ್ಕೋಬೋದು. ನಾನಿಲ್ಲಿ ತುಪ್ಪ ಹಾಕ್ಕೊತಾ ಇದ್ದೀನಿ. ನೀವು ದೋಸೆನ ಎಷ್ಟು ಮೀಡಿಯಮ್ ಫ್ಲೇಮಲ್ಲಿ ಮಾಡ್ತೀರೋ ಅಷ್ಟು ಗರಿಗರಿಯಾಗಿ ಬರುತ್ತೆ ನಿಮಗೆ. ಈಗ ನಾನು ತುಪ್ಪ ಹಾಕಿದ್ಮೇಲೆ ಕೆಂಪು ಚಟ್ನಿ ಹಾಕ್ಕೊತಾ ಇದ್ದೀನಿ. ಕೆಂಪು ಚಟ್ನಿ ನಮ್ಮ ಮನೇಲಿ ತುಂಬ ಇಷ್ಟ, ಸೊ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಇದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಬೇಕು. ಮತ್ತು ಮಸಾಲೆ ದೋಸೆನ ನಾವು 2 ಕಡೆ ಬೇಯಿಸಲ್ಲ, ಒಂದೇ ಕಡೆ ಬೇಯಿಸೋದ್ರಿಂದ ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು. ಅದಕ್ಕೆ ನಾನು ನಿಮಗೆ ಆಗಲೇ ಹೇಳ್ದಂಗೆ ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನು ರೋಸ್ಟ್ ಮಾಡ್ಕೊಬೇಕು, ಗರ್ಗರಿ ಆಗೋ ಥರ. ಇದಕ್ಕೆ ನಾನು ತುಪ್ಪ ಫಸ್ಟ್ ಒಂದು ಹಾಕಿದೆ, ಮತ್ತು ಇವಾಗ ಒಂದು ಸ್ವಲ್ಪ ಹಾಕ್ಕೊತೀನಿ. ಈಗ ಇದು ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಇದಕ್ಕೆ ನಾವು ಪಲ್ಯ ಆ್ಯಡ್ ಮಾಡ್ಕೊಳ್ಳೋಣ. ಪಲ್ಯ ಆ್ಯಡ್ ಮಾಡ್ಕೊಂಡ್ಮೇಲೆ ಒಂದು 10 ಸೆಕೆಂಡ್ ಬೇಯಿಸ್ಕೊಂಡ್ರೆ ಸಾಕು. ಇದೇ ಥರ ಹೆಚ್ಚೆಚ್ಚು ರೆಸಿಪೀಸ್ಗಾಗಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಈಗ ನಾನು ತೋರಿಸ್ತಾ ಇರೋ ಮಸಾಲೆ ದೋಸೆ ರೆಸಿಪಿ ಕಂಪ್ಲೀಟ್ ಆಯಿತು. ಬನ್ನಿ ಇವಾಗ ಚಟ್ನಿ ಜೊತೆ ಸರ್ವ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ಬಾಯ್.